ರಾಸಿಯಲ್ಲಿ ಪ್ರಥಮ ಬಾರಿಗೆ ಒಂದು ಹಲಸಿನ ಮೇಳ ಆಗ್ತಾ ಇದೆ. ಮತ್ತು ಈ ಮಳೆಗಾಲ ಸಮಯದಲ್ಲೂ ಸಹ ಒಳ್ಳೊಳ್ಳೆ ಹಲಸುಗಳು ಬಂದು ಒಳ್ಳೊಳ್ಳೆಯ ಹಣ್ಣುಗಳು ಸಹ ಈ ಒಂದು ಮಿಲೇನಿಯಂ ಹಾಲ್ನಲ್ಲಿ ಬಂದಿದೆ. ಮತ್ತು ಇಲ್ಲಿನ ಪರಿಸರದವರಿಗೆ ಒಂದು ಒಳ್ಳೆಯ ಅವಕಾಶ ಇದು. ಯಾಕಂತ ಹೇಳಿದ್ರೆ ಈಗ ಹಲಸು ಸಿಗುವುದೇ ಬಹಳ ಕಷ್ಟ ಈ ಮಳೆಯ ಸಂದರ್ಭದಲ್ಲಿ. ಇವತ್ತು ಎಲ್ಲ ಒಟ್ಟುಗೂಡಿಸಿ ಇವತ್ತು ಒಂದು ಕಡೆ ತಂದು ಜನರಿಗೆ ಒಂದು ಒಳ್ಳೆಯ ಒಂದು ಹಲಸನ್ನು ತಿನ್ನುವ ಒಂದು ಅವಕಾಶ ದೊರಕಿಸಿಕೊಟ್ಟಿದ್ದಾರೆ. ಹಾಗೆ ಅದ್ರ ಜೊತೆಗೆ ಬೇರೆ ಬೇರೆ ಹಣ್ಣುಗಳು ಸಹ ಈ ಒಂದು ಹಾಲಿನ ಒಳಗಡೆ ಈ ಮೇಳದಲ್ಲಿ ಇಟ್ಟಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ಹಣ್ಣುಗಳು ತುಂಬ ಇದೆ. ಹಾಗೆ ಈ ಹಲಸಿನ ಹಣ್ಣಿನ ಒಂದು ಗಿಡಗಳು ಅಥವಾ ಬೇರೆ ಬೇರೆ ಗಿಡಗಳು ಇಲ್ಲಿ ಸಹ ಮಾರಾಟಕ್ಕೆ ಇಟ್ಟಿದ್ದಾರೆ. ಮತ್ತು ಇಲ್ಲಿನ ಪರಿಸರದವರಿಗೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಂದವರು ಇನ್ನೂ 2 ದಿನಗಳು ಈ ಒಂದು ಹಲಸಿನ ಮೇಳ ಇದೆ ಇಲ್ಲಿ. ಎಲ್ಲರೂ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಇದು ಇನ್ನೂ ಮತ್ತೆ ನಮ್ಗೆ ಹಲಸಿನ ಮೇಳ ಅನ್ನೋದು ಇನ್ನು ಬಹುಶಃ ಮುಂದಿನ ವರ್ಷಕ್ಕೆ ಇರ್ಬೋದು. ಅಥವಾ ಹಲಸನ್ನು ತಿನ್ನಬೇಕಾದ್ರೂ ನಾವು ಈಗ ನಮಗೆ ಪರಿಸರದಲ್ಲಿ ಸಿಗುವುದು ಬಹಳ ಕಷ್ಟ. ಇಲ್ಲಿ ಇವತ್ತು ಇದೆ, ಅದು ಒಂದು 2 ದಿನಗಳು ಮಾತ್ರ ನಿಮಗೆ ಸಿಗುವಂಥ ಅವಕಾಶ ಇದೆ. ಖಂಡಿತವಾಗಿಯೂ ನೀವೆಲ್ಲ ಇದರ ಒಂದು ಪ್ರಯೋಜನ ಪಡೆದುಕೊಳ್ಳಬೇಕೆನ್ನುವ ಆಸೆ. ನಾನು ಸಹ ಒಳಗಡೆ ಹೋಗಿ ಬಂದೆ, ಹಲಸನ್ನು ತಿಂದೆ. ಬಹುಶಃ ಮಳೆಗಾಲದಲ್ಲಿ ಹಲಸು ತಿನ್ಲಿಕ್ಕೆ ಆಗುದಿಲ್ಲ, ಹಣ್ಣು ಸ್ವಲ್ಪ ನೀರಿನ ಪಶೆ ಹೀಗೆಲ್ಲ ಇರುತ್ತೆ. ಆದರೆ ಇಲ್ಲಿ ನೋಡುವಾಗ ಅದು ಆ ರೀತಿ ಏನಿಲ್ಲ, ಒಳ್ಳೆ ಹಲಸಿನ ಹಣ್ಣು ಇದೆ. ಅದ್ರ ಜೊತೆಗೆ ಬೇರೆ ಬೇರೆ ಮಾವಿನ ಹಣ್ಣು, ಬೇರೆ ಬೇರೆ ನಾವು ಹೊರಗಡೆಯಿಂದ ಬರುವಂಥ ಹಣ್ಣುಗಳು ಅದಕ್ಕೆ ಬೇರೆ ಬೇರೆ ವಿಷಭರಿತ ಏನಾದರೂ ಇದೆಲ್ಲ ಹಾಕ್ತಾರೆ, ಕೆಮಿಕಲ್ಗಳು ಹಾಕ್ತಾರೆ. ಹಾಗಾಗಿ ತುಂಬ ದಿನದ ಹಣ್ಣುಗಳು ಅಲ್ಲಿರ್ತದೆ. ಇಲ್ಲ ಹಾಗಲ್ಲ, ಫ್ರೆಶ್ ಹಣ್ಣುಗಳು, ಮರದಿಂದ ತೆಗೆದಂಥ ಹಣ್ಣುಗಳು ಇಲ್ಲಿ ನೇರವಾಗಿ ತಿನ್ನಲಿಕ್ಕೆ ಅವಕಾಶ ಇದೆ. ಎಲ್ಲರೂ ಇದರ ಪ್ರಯೋಜನ ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಿದ್ದೇವೆ. ಬೆಳಿಗ್ಗೆ 11 ಗಂಟೆಗೆ ಫಾದರು ಇದು ಹಲಸು ಮೇಳ ಓಪನಿಂಗ್ ಮಾಡಿದರು. ನಾವಿಲ್ಲಿ ಆಂಧ್ರದಿಂದ 3 ಬಗೆಯ ಹಲಸು ತಂದಿದ್ದೇವೆ. ಚಂದ್ರ ಹಲಸು, ಕೇಸರ ಹಲಸು, ಏಕಾದಶಿ. ತುಂಬ ಟೇಸ್ಟ್ ಉಂಟು. ಅಲ್ಲಿ ಇನ್ನೂ ಮಳೆ ಇಲ್ಲ, ಇಲ್ಲಿ ಮಳೆ ಬಂದಿದೆ. ಈ ಟೈಮಲ್ಲಿ ಇಲ್ಲಿ ಹಲಸು ಸಿಗೋದಿಲ್ಲ. ತುಂಬ ರುಚಿಕರ ಹಲಸು. ಆ ಹಲಸಲ್ಲಿ ನಾವು ತುಂಬ ಪ್ರಾಡಕ್ಟ್ ಮಾಡ್ತಾ ಇದ್ದೇವೆ. ಹಲಸಿನ ಹೋಳಿಗೆ, ಹಲಸಿನ ಜಿಲೇಬಿ, ಹಲಸಿನ ಪಕೋಡ, ಹಲಸಿನ ಪತ್ರೋಡಿ, ಹಲಸಿನ ಕಬಾಬ್, ಈ ಥರ ತುಂಬ ವೆರೈಟಿ ಮಾಡ್ತಿದ್ದೇವೆ. ಇದು ಕೊನೆಯ ಅವಕಾಶ, ಅಂದರೆ ಇದು ಲಾಸ್ಟ್ ಹಲಸು ಹಬ್ಬ ಈ ವರ್ಷದ್ದು. ಇನ್ನು ನೀವು 1 ವರ್ಷ ಕಾಯಬೇಕು. ಈ ತ್ರಾಸಿ, ಗಂಗೊಳ್ಳಿ, ಹೆಮ್ಮಾಡಿ, ಉಪ್ಪುಂದ ಇವರಿಗೆ ಕೊನೆಯ ಅವಕಾಶ ಇದು. ಪ್ರಥಮ ಸಲ ನಾವು ಮಾಡ್ತಿದ್ದೆ ಹಲಸು ಮೇಳ. ಇದು ಬಹಳಷ್ಟು ಜನ ಬಂದಿದ್ದಾರೆ ಬೆಳಗಿಂದ. ಇದು ಇವತ್ತು ಮತ್ತು ನಾಳೆ 2 ದಿನ ಇರ್ತದೆ. ಅದು ಹಾಗೂ ಸಹ ಆರ್ಗ್ಯಾನಿಕ್ ಹಲಸು, ಆರ್ಗ್ಯಾನಿಕ್ ಮಾವು, ಇನ್ನು ಯಾವುದೇ ಕೆಮಿಕಲ್ ಹಾಕೋದಿಲ್ಲ. ಡೈರೆಕ್ಟ್ ಮರದಿಂದ ಕೊಯ್ದು ಇಲ್ಲಿಂದ ತಗೊಂಡ್ಬಂದಿದ್ದೇವೆ. ಅದು ಸಹ ಒಳ್ಳೆ ಟೇಸ್ಟ್ ಇರ್ತದೆ, ತುಂಬ ಟೇಸ್ಟ್ ಉಂಟು. ಈ ಟೈಮಲ್ಲಿ ಈ ಟೇಸ್ಟ್ ಎಲ್ಲೂ ಸಿಗುದಿಲ್ಲ ನಿಮಗೆ. ಇದು ಈ ಊರಿನವರಿಗೆ ಕೊನೆಯ ಅವಕಾಶ. ಇದು ಇವತ್ತುಂಟು, ನಾಳೆ ಉಂಟು. ಎಲ್ಲರೂ ಬನ್ನಿ, ಇದರ ಉಪಯೋಗವನ್ನು ಮಾಡಿಕೊಳ್ಳಿ.
ನನ್ನ ಹೆಸರು ನಿಖಿತಾ. ನಾನು ತ್ರಾಸಿಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಒಂದು ಸೊಸೈಟಿಯಲ್ಲಿ ವರ್ಕ್ ಮಾಡ್ತಿದ್ದೇನೆ. ಮುಂಚೆ ಎಲ್ಲ ನಮ್ಗೆ ಹಲಸಿನ ಹಣ್ಣು ತಿನ್ಬೇಕಾದ್ರೆ ಮನೆ ಹತ್ರ ಊರಲ್ಲಿ ತೋಟದಲ್ಲಿ ಸಿಕ್ತಿತ್ತು. ಇವಾಗೆಲ್ಲ ಈ ತರದೊಂದು ಮೇಳಕ್ಕೆ ಬಂದು ತಿನ್ನುವ ಪರಿಸ್ಥಿತಿ ಬಂದಿದೆ. ಮತ್ತೆ ಮುಂಚೆ ಇದು ಮೇಳ ಎಲ್ಲ ತುಂಬಾ ಕುಂದಾಪುರ ಆ ಕಡೆ ಬೈಂದೂರು ಕಡೆ ಎಲ್ಲ ಆಗ್ತಿತ್ತು. ತ್ರಾಸಲ್ಲಿ ಫಸ್ಟ್ ಟೈಮ್ ಆಗಿರೋದು, ನಮ್ಗೆ ಅನುಕೂಲ ಆಗಿದೆ. ನಾವು ಬಂದು ತುಂಬಾ ಐಟಮ್ ಎಲ್ಲ ಪರ್ಚೇಸ್ ಮಾಡಿದ್ದೇವೆ. ಎಕ್ಸ್ಪೀರಿಯನ್ಸ್ ಒಳ್ಳೇದುಂಟು. ಮತ್ತೆ ಹೋಮ್ ಮೇಡ್ ಪ್ರಾಡಕ್ಟ್ ಉಂಟು, ವೆರೈಟೀಸ್ ಆಫ್ ಹಲಸಿನ ಹಣ್ಣು ಉಂಟು, ಎಲ್ಲ ಟೇಸ್ಟ್ ಮಾಡಿದ್ದೇವೆ. ತುಂಬಾ ಚೆನ್ನಾಗಿತ್ತು.